ಹಾಯ್ ನಮಸ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋವಿನಲ್ಲಿ ನಾನು ನಿಮಗೆ ಬ್ಯಾಂಕ್ಗೆ ಹೋಗಲಾರದೆ ನಾವು ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಅನ್ನು ಮಾಡುವುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ ಗೆಳೆಯರೆ. ಈ ವಿಡಿಯೋವನ್ನು ಎಂಡ್ ವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತದೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಏನೋ ಅರ್ಥ ಆಗುವುದಿಲ್ಲ, ಮತ್ತೆ ನೀವು ಕಾಮೆಂಟ್ಸ್ ಗಳನ್ನು ಮಾಡ್ತಾ ಕೂರ್ತೀರಿ. ಅದಕ್ಕೋಸ್ಕರಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗತ್ತೆ ಗೆಳೆಯರೆ. ನಾನು ಎಸ್ಕೆ, ನೀವು ನೋಡ್ತಾ ಇರೋದು ಎಸ್ಕೆ ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದ್ರೆ ಈ ರೀತಿಯಾದ ಟೆಕ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಅನ್ನು ಬರುತ್ತೆ. ಹಾಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಗೆಳೆಯರೆ, ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವು ನಿಮ್ಮ ಮೊಬೈಲ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ ಕೂಡ ಯೂಸ್ ಮಾಡಿಕೊಂಡು ನೀವು ಮೊಬೈಲ್ದಿಂದ ಕೂಡ ನಿಮ್ಮ ಆಧಾರನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಲಿಕ್ಕೆ ಬರುತ್ತೆ. ನಾನು ಇಲ್ಲಿ ಲ್ಯಾಪ್ಟಾಪ್ ಥ್ರೂ ತೋರಿಸ್ತಾ ಇದ್ದೇನೆ. ಹಾಗಾಗಿ ಲ್ಯಾಪ್ಟಾಪ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಈ ತರ ಸರ್ಚ್ ಬಾಕ್ಸ್ ಬರುತ್ತೆ. ಸರ್ಚ್ ಬಾಕ್ಸ್ ದಲ್ಲಿ NPCI ಅಂತೇಳಿ ಟೈಪ್ ಮಾಡಿ. NPCI ಅಂತೇಳಿ ಟೈಪ್ ಮಾಡಿದ ನಂತರ ಫಸ್ಟಿಗೆ ಬರ್ತಕ್ಕಂಥ ಈ ಒಂದು ವೆಬ್ಸೈಟ್ ಲಿಂಕ್ ಬರುತ್ತೆ ನೋಡಿ. ಈ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನೋಡಿ ಕನ್ಸ್ಯೂಮರ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಈ ಕನ್ಸ್ಯೂಮರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸಾಕಷ್ಟು ರೀತಿಯ ಒಂದು ಆಪ್ಷನ್ಸ್ ಗಳನ್ನು ಓಪನ್ ಆಗ್ತವೆ. ಆದ್ರೆ ಇಲ್ಲಿ ಭಾರತ ಆಧಾರ್ ಸೀಡಿಂಗ್ ಇನೇಬಲ್ ಬೇಸ್ ಅಂತೇಳಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಒಂದು ಈ ರೀತಿಯಾದ ಒಂದು ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ಇಲ್ಲಿ ನೋಡಿ ಕಾರ್ನರ್ಗೆ ಬಂದ್ಬಿಟ್ಟು ಇಲ್ಲಿ ಆಧಾರ್ ಸೀಡಿಂಗ್ ಅಂಡ್ ಡಿಸೀಡಿಂಗ್ ಅಂತೇಳಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ರಿಜಿಸ್ಟರ್ ಫಾರ್ ಆಧಾರ್ ಸೀಡಿಂಗ್ ಡಿಸೀಡಿಂಗ್ ಅಂತೇಳಿ ಬಂದಿದೆ. ಇಲ್ಲಿ ನೋಡಿ ಡಿಸೀಡಿಂಗ್ ಮಾಡುವುದಿದ್ರು ಕೂಡ ನಾವು ಆಧಾರನ್ನು ಡಿಸೀಡಿಂಗ್ ಮಾಡಬಹುದು. ಡಿಸೀಡಿಂಗ್ ಅಂತಂದ್ರೆ ಆಲ್ರೆಡಿ ಒಂದು ಅಕೌಂಟಿಗೆ ಆಧಾರನ್ನು ಲಿಂಕ್ ಇರುತ್ತೆ, ಅದನ್ನು ತೆಗೆಯೋದು ಇಲ್ಲಿಂದ ತೆಗೆಯೋದು ಕೂಡ ಆಗತ್ತೆ. ಡಿಸೀಡಿಂಗ್ ಸಿಲೆಕ್ಟ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ನೋಡಿ ನಾನು ಆಧಾರ್ ಸೀಡಿಂಗ್ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ. ಇಲ್ಲಿ ನೋಡಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತೇಳಿ ಕೇಳ್ತಾ ಇದೆ ನೋಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನು 4 ಡಿಜಿಟ್ ಆಧಾರ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಮೊದಲಿಗೆ ಬರ್ತಕ್ಕಂಥ ಆನಂತರ ಮಿಡಲ್ ದಲ್ಲಿ ಬರ್ತಕ್ಕಂಥ 4 ಡಿಜಿಟ್ ಆಧಾರ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಆನಂತರ ಲಾಸ್ಟಿಗೆ 4 ಡಿಜಿಟ್ ಬರ್ತಕ್ಕಂಥ ಆಧಾರ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಟೋಟಲ್ ಆಗಿ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಸೀಡಿಂಗ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೀಡಿಂಗ್ ಅಂತೇಳಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಗೆಳೆಯರೆ ಸಿಲೆಕ್ಟ್ ಬ್ಯಾಂಕ್ ಅಂತೇಳಿ ಇದೆ. ಯಾವ ಬ್ಯಾಂಕಿಗೆ ಒಂದು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಸೀಡಿಂಗ್ ಮಾಡುವುದಿದೆ, ಯಾವ ಒಂದು ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುವುದಿದೆ, ಆ ಬ್ಯಾಂಕ್ ಅನ್ನು ಇಲ್ಲಿಂದ ನೀವು ಚೂಸ್ ಮಾಡಿಕೊಳ್ಳಿ. ಆನಂತರ ಫ್ರೆಶ್ ಆಗಿ ನೀವು ಏನಾದರೂ ಆಧಾರ್ ಲಿಂಕ್ ಅನ್ನು ಮಾಡ್ತಾ ಇದ್ರೆ ಇಲ್ಲಿ ಫ್ರೆಶ್ ಸೀಡಿಂಗ್ ಅಂತೇಳಿ ಆಪ್ಷನ್ ಇದೆ ನೋಡಿ. ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ರೀತಿಯ ಒಂದು ಸೀಡಿಂಗ್ ಇರುತ್ತೆ. ಇಲ್ಲಿ ಮೂವ್ಮೆಂಟ್ ಸೇಮ್ ಬ್ಯಾಂಕ್ ವಿತ್ ಇನ್ ಅನದರ್ ಅಕೌಂಟ್ ಅಂತೇಳಿ ಇದೆ. ಆನಂತರ ಫ್ರಮ್ ಒನ್ ಬ್ಯಾಂಕ್ ಟು ಅದರ್ ಬ್ಯಾಂಕ್ ಅಂತೇಳಿ ಇದೆ. ಇಲ್ಲಿ ನೋಡಿ ಗೆಳೆಯರೆ, ನೀವು ಒಂದೇ ಬ್ಯಾಂಕ್ ನಲ್ಲಿ 2 ಅಕೌಂಟ್ಗಳನ್ನು ಹೊಂದಿದ್ದರೆ ಆ ಒಂದು ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ಬೇರೆ ಅಕೌಂಟಿಗೆ ನೀವು ಆಧಾರ್ ಅನ್ನು ಸೀಡಿಂಗ್ ಮಾಡ್ತಾ ಇದ್ರೆ ಈ ಆಪ್ಷನ್ ಅನ್ನು ಚೂಸ್ ಮಾಡಿಕೊಳ್ಳಿ. ಹಾಗೇನೆ ಬೇರೆ ಒಂದು ಬ್ಯಾಂಕ್ ದಲ್ಲಿ ಇರ್ತಕ್ಕಂಥ ಅಕೌಂಟ್ಗೆ ಆಧಾರ್ ಲಿಂಕ್ ಇದ್ದರೆ ಇಲ್ಲಿಂದ ನೀವು ಬೇರೆ ಬ್ಯಾಂಕ್ ಒಂದು ಸಿಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಹೀಗೆ 3 ರೀತಿಯಲ್ಲಿ ನೀವು ಆಧಾರ್ ಸೀಡಿಂಗ್ ಅನ್ನು ಮಾಡಲಿಕ್ಕೆ ಬರುವಂತದ್ದು ಗೆಳೆಯರೆ. ಹಾಗೇನೆ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಸಿಲೆಕ್ಟ್ ಆದ ನಂತರ ಇಲ್ಲಿ ನೋಡಿ ನಿಮಗೆ ಒಂದು ಅಕೌಂಟ್ ನಂಬರ್ ಕೇಳುತ್ತೆ. ಅಕೌಂಟ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಕನ್ಫರ್ಮೇಶನ್ಗೋಸ್ಕರ ಕೇಳುತ್ತೆ, ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಅಕೌಂಟ್ ನಂಬರ್ ಇಲ್ಲಿ ಟೈಪ್ ಮಾಡಿಕೊಂಡು ಕರೆಕ್ಟ್ ಇದೆ ಅಂತೇಳಿ ಆನಂತರ
ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳ್ತಾ ಇದೆ ನೋಡಿ. ಈ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಐ ಅಗ್ರಿ ಅಂಡ್ ಕಂಟಿನ್ಯೂ ಅಂತೇಳಿ ಬಂದಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿ ನೀವು OTP ಅನ್ನು ಎಂಟರ್ ಮಾಡಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನೋಡಿ, ಯುವರ್ ಆಧಾರ್ ನಂಬರ್ ಈಸ್ ಕರೆಂಟ್ಲಿ ಮ್ಯಾಪ್ಡ್ ಟು ಕೆನರಾ ಬ್ಯಾಂಕ್, ಪ್ಲೀಸ್ ಕ್ಲಿಕ್ ಟು ವ್ಯೂ ಪ್ರೊಸೀಡ್ ವಿತ್ ಇನ್ ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಇದೆ ನೋಡಿ. ಇಲ್ಲಿ ನೀವು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಆಧಾರ್ ಸೀಡಿಂಗ್ ಅನ್ನು ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ನಾವು ಆಧಾರ್ ಸೀಡಿಂಗ್ ಅನ್ನು ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಗೆಳೆಯರೆ, ನೀವೇನಾದರೂ ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ಅನ್ನು ರಿನ್ಯೂವಲ್ ಮಾಡಿಕೊಳ್ಳಬೇಕಾದರೆ www.sanjeevkare.com ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಕೊಳ್ಳಬಹುದು. ಹಾಗೆಯೇ ಗೆಳೆಯರೆ, ನೀವು ಏನಾದರೂ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಬಿಸ್ನೆಸ್ಗಳ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ರೆ ಒಂದು ತುಂಬ ಒಳ್ಳೆಯ ಒಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ಗೆ ಜಾಯಿನ್ ಆಗಲು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂಥ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಅದರಲ್ಲಿ ನೀವು ಫ್ರೀಯಾಗಿ ಈ ಬೈಕ್ಸ್ ಅನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಜೂಮ್ ಮೀಟಿಂಗ್ ಮುಖಾಂತರ ಹೇಳಿಕೊಡ್ತಾರೆ. ಅದು ಕೂಡ ಫ್ರೀ ಆಫ್ ಕಾಸ್ಟ್ದಲ್ಲಿ. ಥ್ಯಾಂಕ್ ಯು ಸೋ ಮಚ್.